ಭಾರತ ಮತ್ತು ಸೌತ್ ಆಫ್ರಿಕಾ ನಡುವೆ ನವೆಂಬರ್ 14ರಿಂದ 2 ಪಂದ್ಯಗಳ ಟೆಸ್ಟ್ ಸೀರೀಸ್ ಇದೆ. ಪ್ರಸ್ತುತ ಟೀಂ ಇಂಡಿಯಾದ ಟಿ20 ತಂಡ ಆಸ್ಟ್ರೇಲಿಯಾ ಸರಣಿಯಲ್ಲಿದ್ದರೆ ಅತ್ತ ಸೌತ್ ಆಫ್ರಿಕಾ ತಂಡ ಪಾಕಿಸ್ತಾನ ವಿರುದ್ಧ ಏಕದಿನ ಸರಣಿ ಆಡ್ತಾ ಇದೆ. ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ ಸೌತ್ ಆಫ್ರಿಕಾ ಆಟಗಾರ ಕ್ವಿಂಟನ್ ಡಿಕಾಕ್ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ನಲ್ಲಿದ್ದಾರೆ. ಅದಕ್ಕೆ ಕಾರಣ ಕಳೆದ 2 ಪಂದ್ಯಗಳಲ್ಲಿನ ಅವರ ಸ್ಕೋರ್. ಯಾಕಂದ್ರೆ ಡಿಕಾಕ್ ನಿವೃತ್ತಿಯನ್ನ ಹಿಂಪಡೆದು ಪಾಕ್ ಸರಣಿಗೆ ಕಮ್ಬ್ಯಾಕ್ ಮಾಡಿ ಅಬ್ಬರಿಸಿದ್ದಾರೆ. ಹಾಗೆ ಹಲವು ದಾಖಲೆಗಳನ್ನ ಬ್ರೇಕ್ ಮಾಡಿದ್ದಾರೆ. ಹೀಗೆ ನಿವೃತ್ತಿಯನ್ನ ಹಿಂಪಡೆದು ರಾಷ್ಟ್ರೀಯ ತಂಡಕ್ಕಾಗಿ ಆಡಿ ದಾಖಲೆ ಬರೆದವರೆಷ್ಟು? ಭಾರತ ಪರ ಯಾರೆಲ್ಲ ರಿಟೈರ್ಮೆಂಟ್ ವಾಪಸ್ ಪಡೆದು ಅದ್ಭುತ ಪ್ರದರ್ಶನ ನೀಡಿದ್ರು ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ದಕ್ಷಿಣ ಆಫ್ರಿಕಾ ಮತ್ತು ಪಾಕಿಸ್ತಾನ ನಡುವೆ 3 ಪಂದ್ಯಗಳ ಏಕದಿನ ಸರಣಿಯಲ್ಲಿ ಮೊದಲ ಪಂದ್ಯವನ್ನ ಪಾಕಿಸ್ತಾನ ಗೆದ್ರೆ 2ನೇ ಪಂದ್ಯದಲ್ಲಿ ಸೌತ್ ಆಫ್ರಿಕಾ ವಿನ್ ಆಗಿದೆ. 2 ಮ್ಯಾಚ್ಗಳಲ್ಲೂ ಕೂಡ ಸೌತ್ ಆಫ್ರಿಕಾ ತಂಡದ ಆಟಗಾರ ಕ್ವಿಂಟನ್ ಡಿಕಾಕ್ ಎಕ್ಸ್ಟ್ರಾರ್ಡಿನರಿ ಪ್ರದರ್ಶನ ನೀಡಿದ್ದಾರೆ. ಮೊದಲ ಪಂದ್ಯದಲ್ಲಿ 63 ರನ್ ಗಳಿಸಿದ್ದ ಡಿಕಾಕ್ 2ನೇ ಪಂದ್ಯದಲ್ಲಿ 123 ರನ್ ಗಳಿಸಿ ಅಜೇಯರಾಗಿ ಉಳಿದಿದ್ರು. ಈ ಸ್ಕೋರ್ ಮೂಲಕ ಡಿಕಾಕ್ ಹಲವು ದಾಖಲೆಗಳನ್ನ ಬರೆದಿದ್ದಾರೆ. ಇಲ್ಲಿ ಡಿಕಾಕ್ ಶತಕಕ್ಕಿಂತ ನಿವೃತ್ತಿಯನ್ನ ಹಿಂಪಡೆದು ಬಂದು ಆಡಿದ್ದೇ ಈಗ ಇಂಟ್ರೆಸ್ಟಿಂಗ್ ಆಗಿದೆ. ನಿವೃತ್ತಿ ಹಿಂಪಡೆದು ಸ್ಫೋಟಕ ಬ್ಯಾಟಿಂಗ್ ಪ್ರದರ್ಶಿಸಿದ ಡಿಕಾಕ್. 32 ವರ್ಷದ ಕ್ವಿಂಟನ್ ಡಿಕಾಕ್ 2021ರಲ್ಲಿ ಟೆಸ್ಟ್ ಕ್ರಿಕೆಟ್ನಿಂದ ನಿವೃತ್ತಿಯನ್ನ ಘೋಷಣೆ ಮಾಡಿದ್ರು. ಆದ್ರೆ ಏಕದಿನ ಮತ್ತು ಟಿ20ನಲ್ಲಿ ಕಂಟಿನ್ಯೂ ಆಗಿದ್ರು. ಅಂಡ್ 2023ರಲ್ಲಿ ODI ವಿಶ್ವಕಪ್ ನಡೆದ ಬಳಿಕ ಅಂದ್ರೆ ಭಾರತದಲ್ಲಿ ಈ ವಿಶ್ವಕಪ್ ಆಗಿತ್ತು. ಇದಾದ ಬಳಿಕ ODIನಿಂದಲೂ ಕೂಡ ನಿವೃತ್ತಿಯನ್ನ ಘೋಷಣೆ ಮಾಡ್ತಾರೆ. ಇದಕ್ಕೆ ಕಾರಣ ವಿಶ್ವದಾದ್ಯಂತ ನಡೆಯುವಂತ ಟಿ20 ಲೀಗ್ಗಳಲ್ಲಿ ಅಂದ್ರೆ IPL, BBL, CPL ಹೀಗೆ ಆಡುವಂತ ಉದ್ದೇಶ ಇತ್ತು. ಅಂದ್ರೆ ಅಲ್ಲಿನ ಸ್ಥಳೀಯ ಟೂರ್ನಿಗಳಲ್ಲಿ. ಹಾಗೆ ದಕ್ಷಿಣ ಆಫ್ರಿಕಾ ಪರ ಕೇವಲ ಟಿ20ಯಲ್ಲಿ ಮಾತ್ರ ಆಡೋದಾಗಿ ಹೇಳಿದ್ರು. ಆದ್ರೆ ಡಿಕಾಕ್ ಅವರ ಉದ್ದೇಶ ಗೊತ್ತಾಗ್ತಾ ಇದ್ದಂತೆ 2024ರ ಟಿ20 ವಿಶ್ವಕಪ್ ಬಳಿಕ ಅವರನ್ನ ತಂಡದಿಂದ ಹೊರಗಿಡಲಾಗಿತ್ತು. 1 ವರ್ಷಕ್ಕೂ ಹೆಚ್ಚು ಕಾಲ ರಾಷ್ಟ್ರೀಯ ತಂಡದಿಂದ ಹೊರಗುಳಿದಿದ್ರು. ಆದ್ರೆ ಪಾಕಿಸ್ತಾನ ಸರಣಿಗೂ ಮುನ್ನ ನಿವೃತ್ತಿಯನ್ನ ಹಿಂಪಡೆದು ಮತ್ತೆ ಸೀಮಿತ ಓವರ್ಗಳಲ್ಲಿ ಚಾನ್ಸ್ ಪಡೆದಿದ್ರು. ಇದೀಗ ಪಾಕಿಸ್ತಾನ ವಿರುದ್ಧ ಅಬ್ಬರಿಸಿ ಬೊಬ್ಬಿರಿದಿದ್ದಾರೆ. ನಿವೃತ್ತಿ ಹಿಂಪಡೆದು ಸ್ಟಾರ್ ಆಟಗಾರರ ಅದ್ಭುತ ಪ್ರದರ್ಶನ. ಇನ್ನು ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿ ಹೇಳಿದ ಮೇಲೂ ಕೂಡ ತಂಡಗಳಿಗೆ ಕಂಬ್ಯಾಕ್ ಮಾಡಿ ICC ಕಪ್ ಗೆಲ್ಲಿಸಿರುವಂತ ಆಟಗಾರರು ಇದ್ದಾರೆ. ಸರಣಿಗಳನ್ನ ಗೆಲ್ಲಿಸೋದ್ರ ಜೊತೆಗೆ ಹಲವು ಅದ್ಭುತ ದಾಖಲೆಗಳನ್ನು ಕೂಡ ಬ್ರೇಕ್ ಮಾಡಿದ್ದಾರೆ. ಯಾರೆಲ್ಲ ಅನ್ನೋದನ್ನ ನೋಡ್ತಾ ಹೋಗೋಣ. ಇನ್ನು ನಿವೃತ್ತಿಯನ್ನ ತಗೊಳ್ಳೋದು ಹಾಗೆ ವಾಪಸ್ ಪಡೆಯೋದು ಪಾಕಿಸ್ತಾನ ಆಟಗಾರರಿಗಂತೂ ಮಾಮೂಲಿ ಅನ್ನುವಂತೆ ಇತ್ತು. ಪಾಕಿಸ್ತಾನದ ಸೂಪರ್ ಸ್ಟಾರ್ ಆಟಗಾರರಾಗಿದ್ದಂತ ಆಲ್ರೌಂಡರ್ ಹಾಗೆ ಮಾಜಿ ನಾಯಕ ಇಮ್ರಾನ್ ಖಾನ್ ಕೂಡ ನಿವೃತ್ತಿ ನಿರ್ಧಾರದಿಂದ ಹೊರಬಂದು 1997ರಲ್ಲಿ ಪಾಕ್ ತಂಡ ಮೊದಲ ಏಕದಿನ ವಿಶ್ವಕಪ್ ಪ್ರಶಸ್ತಿಯನ್ನ ಗೆಲ್ಲುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. 1987ರ ವಿಶ್ವಕಪ್ನ ಮುಕ್ತಾಯದ ನಂತರ ಕ್ರಿಕೆಟ್ನಿಂದ ನಿವೃತ್ತಿಯನ್ನ ಘೋಷಿಸಿದಂತ ಇಮ್ರಾನ್ ಆ ಬಳಿಕ 1988ರಲ್ಲಿ ತಮ್ಮ ನಿರ್ಧಾರವನ್ನ ಬದಲಾಯಿಸಿ ತಂಡಕ್ಕೆ ಮತ್ತೆ ಎಂಟ್ರಿ ಕೊಟ್ಟಿದ್ರು. ಹಾಗೆ ಪಾಕಿಸ್ತಾನದ ಮತ್ತೊಬ್ಬ ಆಟಗಾರ ಶಾಹಿದ್ ಆಫ್ರಿದಿ ಅಂತೂ ನಿವೃತ್ತಿ ಡ್ರಾಮಾ ಮಾಡ್ತಾನೆ ಇದ್ರು. ತಮ್ಮ ಅಂತಾರಾಷ್ಟ್ರೀಯ ವೃತ್ತಿ ಜೀವನದ ಅವಧಿಯಲ್ಲಿ ಟೋಟಲ್ ಆಗಿ 5 ಸಲ ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ನಿವೃತ್ತರಾಗಿ ಮತ್ತೆ ತಂಡಕ್ಕೆ ಕಂಬ್ಯಾಕ್ ಮಾಡಿದ್ರು. 2006ರಲ್ಲಿ ಟೆಸ್ಟ್ ಕ್ರಿಕೆಟ್ ತೊರೆದಂತ ಆಫ್ರಿದಿ 2 ವಾರಗಳ ಬಳಿಕ ತಮ್ಮ ನಿರ್ಧಾರವನ್ನ ಬದಲಾಯಿಸ್ತಾರೆ. ಅಂತಿಮವಾಗಿ 2010ರಲ್ಲಿ ತಮ್ಮ ಟೆಸ್ಟ್ ವೃತ್ತಿ ಜೀವನಕ್ಕೆ ಕೊನೆ ಹಾಡ್ತಾರೆ. ಬಳಿಕ ಮೇ 2011ರಲ್ಲಿ ಎಲ್ಲಾ ರೀತಿಯ ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ನಿವೃತ್ತರಾಗೋದಾಗಿ ಘೋಷಣೆ ಮಾಡ್ತಾರೆ. ಬಟ್ ಇದಾದ 5 ತಿಂಗಳ ಬಳಿಕ ಮತ್ತೆ ಯೂಟರ್ನ್ ಅನ್ನ ಹೊಡಿತಾರೆ, ಹಾಗೆ ತಂಡಕ್ಕೆ ಬರ್ತಾರೆ. 2015ರ ಏಕದಿನ ವಿಶ್ವಕಪ್ ಆಡಿದ ಬಳಿಕ 2017ರಲ್ಲಿ ಟಿ20 ಮಾದರಿಗೂ ಕೂಡ ವಿದಾಯವನ್ನ ಘೋಷಣೆ ಮಾಡ್ತಾರೆ. ಇನ್ನು ಬಾಂಗ್ಲಾದೇಶದ ಲೆಜೆಂಡರಿ ಆರಂಭಿಕ ಬ್ಯಾಟರ್ ಆಗಿದ್ದಂತ ತಮೀಮ್ ಇಕ್ಬಾಲ್ 2023ರಲ್ಲಿ ಎಲ್ಲಾ ರೀತಿಯ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ದಿಢೀರ್ ಅಂತ ನಿವೃತ್ತಿಯನ್ನ ಘೋಷಣೆ ಮಾಡ್ತಾರೆ. ಆದ್ರೆ ಅಂದಿನ ಪ್ರಧಾನಿಯಾಗಿದ್ದಂತ ಶೇಖ್ ಹಸೀನಾ ಅವರನ್ನ ಭೇಟಿಯಾದ ಮರುದಿನವೇ ತಮ್ಮ ನಿರ್ಧಾರವನ್ನ ಬದಲಿಸಿ ಕಂಬ್ಯಾಕ್ ಮಾಡ್ತಾರೆ. ಅಂಡ್ ಭಾರತದ ಲೆಜೆಂಡರಿ ವೇಗಿಯಾಗಿದ್ದಂತ ಜಾವಗಲ್ ಶ್ರೀನಾಥ್ ಅವರು 2007ರಲ್ಲಿ ಟೆಸ್ಟ್ ಕ್ರಿಕೆಟ್ಗೆ ನಿವೃತ್ತಿಯನ್ನ ಘೋಷಣೆ ಮಾಡ್ತಾರೆ. ಆದ್ರೆ ಆಗಿನ ಭಾರತ ತಂಡದ ನಾಯಕ ಸೌರವ್ ಗಂಗೂಲಿ ಅವರ ಒತ್ತಾಯದ ಮೇರೆಗೆ ಅದೇ ವರ್ಷ ಮತ್ತೆ ಟೀಂ ಇಂಡಿಯಾಗೆ ಕಂಬ್ಯಾಕ್ ಮಾಡ್ತಾರೆ. ಇನ್ನು ವೆಸ್ಟ್ ಇಂಡೀಸ್ನ ಆಲ್ರೌಂಡರ್ ಡ್ವೇನ್ ಬ್ರಾವೋ 2018ರಲ್ಲಿ ಎಲ್ಲಾ ರೀತಿಯ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿಯನ್ನ ಘೋಷಣೆ ಮಾಡ್ತಾರೆ. ಆದ್ರೆ 1 ವರ್ಷದ ಬಳಿಕ ಅಂದ್ರೆ 2019ರ ಡಿಸೆಂಬರ್ನಲ್ಲಿ ವೆಸ್ಟ್ ಇಂಡೀಸ್ ಕ್ರಿಕೆಟ್ ಮಂಡಳಿಯ ನಿರ್ವಹಣೆಯಲ್ಲಿ ಬದಲಾವಣೆಯಾಗುತ್ತೆ. ಹಾಗೆ ಕೀರನ್ ಪೊಲಾರ್ಡ್ ಅವರ ನಾಯಕತ್ವದ ನಂತರ ತಮ್ಮ ನಿರ್ಧಾರವನ್ನ ಬದಲಾಯಿಸಿಕೊಳ್ತಾರೆ.
ಅಂತಿಮವಾಗಿ 2021ರ T20 ವಿಶ್ವಕಪ್ನಲ್ಲಿ ಆಡಿದಂತ ಬ್ರಾವೋ ಆ ಬಳಿಕ ಕ್ರಿಕೆಟ್ನಿಂದ ದೂರ ಸರಿತಾರೆ. ಇನ್ನು ಇಂಗ್ಲೆಂಡ್ನ ಆಲ್ರೌಂಡರ್ ಮೊಯಿನ್ ಅಲಿ ಭಾರತ ವಿರುದ್ಧದ ತವರು ಸರಣಿಯಲ್ಲಿ ಆಡಿದ ಬಳಿಕ ಅಂದ್ರೆ 2021ರ ಸೆಪ್ಟೆಂಬರ್ನಲ್ಲಿ ಟೆಸ್ಟ್ ಕ್ರಿಕೆಟ್ನಿಂದ ನಿವೃತ್ತಿಯನ್ನ ಘೋಷಣೆ ಮಾಡ್ತಾರೆ. ಆದ್ರೆ 2023ರ ಆಶಸ್ ಸರಣಿಯ ಆರಂಭಕ್ಕೂ ಮುಂಚಿತವಾಗಿ ತಮ್ಮ ತಂಡಕ್ಕೆ ಕಂಬ್ಯಾಕ್ ಮಾಡ್ತಾರೆ. ಇನ್ನು ಇವರಿಷ್ಟೇ ಅಲ್ಲದೆ ಪಾಕಿಸ್ತಾನದ ಮಾಜಿ ಆಟಗಾರರಾದಂಥ ಇಮ್ರಾನ್ ಖಾನ್, ಜಾವೇದ್ ಮಿಯಾಂದಾದ್, ಹಾಗೆ ಮೊಹಮ್ಮದ್ ಅಮೀರ್, ಇಮಾದ್ ವಾಸಿಂ, ಹಾಗೆ ವೆಸ್ಟ್ ಇಂಡೀಸ್ನ ಕಾರ್ಲ್ ಹೂಪರ್, ಇಂಗ್ಲೆಂಡ್ ತಂಡದ ಕೆವಿನ್ ಪೀಟರ್ಸನ್, ಬೆನ್ ಸ್ಟೋಕ್ಸ್, ಜಿಂಬಾಬ್ವೆಯ ಬ್ರೆಂಡನ್ ಟೇಲರ್ ಕೂಡ ನಿವೃತ್ತಿಯನ್ನ ಘೋಷಿಸಿ ಮತ್ತೆ ಕಂಬ್ಯಾಕ್ ಮಾಡಿ ಆಡಿದ್ದಾರೆ. ಹೀಗೆ ಹೇಳ್ತಾ ಹೋದ್ರೆ ಲಿಸ್ಟ್ ಬೆಳೀತಾನೆ ಹೋಗುತ್ತೆ. ಒಟ್ನಲ್ಲಿ ಇನ್ನೇನು ಕರಿಯರ್ ಮುಗಿಸೇ ಬಿಟ್ವಿ ಅಂದವರು ಮತ್ತೆ ತಂಡಕ್ಕೆ ಮರಳಿ ತಮ್ಮ ದೇಶವನ್ನ ಗೆಲ್ಲಿಸೋದೇ ಅತಿ ದೊಡ್ಡ ಸಾಧನೆಯಾಗಿತ್ತು. ನಮಸ್ಕಾರ.